Hello everyone. In last session, we solved problems on continuous frequency distribution table. In this session also, we will solve another kind of problem of continuous frequency distribution. In previous video, I have explained how to see the log tables. ಇಲ್ಲೇ ನಿಮ್ಗೆ ಅದು ಯೂಸ್ ಆಗ್ತೈತಿ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ನಾಗ ನಿಮ್ಗೆ ಲಾಗ್ ಟೇಬಲ್ ಹೆಂಗೆ ಮಾಡೋದು ಅಂತ ಯೂಸ್ ಆಗ್ತೈತಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಬ್ಲಮ್ ನಿಮ್ಗೆ ಈ ಕೈಂಡ್ ಆಫ್ ಪ್ರಾಬ್ಲಮಿಗೆ ಮತ್ತು ಲಾಸ್ಟ್ ಸೆಷನ್ ಒಳಗೆ ಸಾಲ್ವ್ ಮಾಡಿದಂಥ ಪ್ರಾಬ್ಲಮಿಗೆ ಡಿಫ್ರೆನ್ಸ್ ಏನಂತ ಹೇಳ್ತೇನೆ ನಾನು. ಸೊ ದ ಪ್ರಾಬ್ಲಮ್ಸ್ ಸಾಲ್ವ್ಡ್ ಇನ್ ದ ಲಾಸ್ಟ್ ಸೆಷನ್ ಯು ಹ್ಯಾವ್ ಗಿವನ್ ವಿತ್ ದ ವಿಡ್ತ್ ಆ್ಯಂಡ್ ಕ್ಲಾಸ್ ಇಂಟರ್ವಲ್ಸ್. ಅಲ್ಲಿ ನಿಮ್ಗೆ ಏನು ಮಾಡಿದ್ರು ಅಂತಂದ್ರೆ ಲಾಸ್ಟ್ ಸೆಷನ್ನಾಗ ನಾವು ಸಾಲ್ವ್ ಮಾಡಿದ ಪ್ರಾಬ್ಲಮ್ಸಲ್ಲಿ ವಿಡ್ತ್ ಮತ್ತು ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ಲೈಕ್ ಬೈ ಫಾರ್ಮ್ ದ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬೈ ಟೇಕಿಂಗ್ ದ ವಿಡ್ತ್ 10 or by taking the width 5. So what you have done, you search for lowest value and the highest value in the given data. ನೀವು ಕೊಟ್ಟಿದ್ದ ಡೇಟಾ ಒಳಗೆ ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂನ ಫೈಂಡ್ ಮಾಡಿ ಅಲ್ಲಿಂದ ನೀವು ವಿಡ್ತ್ 5 ಬರೋ ಹಂಗೆ ಕ್ಲಾಸ್ ಇಂಟರ್ವಲ್ಸ್ನ ತೊಗೊಂಡು ಏನು ಮಾಡಿದ್ರಿ, ಟ್ಯಾಲಿ ಬಾಸ್ ಹಾಕಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಪ್ರಿಪೇರ್ ಮಾಡಿದ್ರಿ. ಬಟ್ ಇನ್ ದಿಸ್ ಪ್ರಾಬ್ಲಮ್ ವಾಟ್ ಹ್ಯಾಪನ್, they have given the weights of 50 students in a particular college. 50 ಜನ ಸ್ಟೂಡೆಂಟ್ಸ್ದು ಒಂದು ಕಾಲೇಜ್ ಒಳಗೆ ಏನು ಕೊಟ್ಟಾರ, ವೇಟ್ಸ್ ಕೊಟ್ಟಾರ. ಸೊ ಹಿಯರ್ ದೇ ಹ್ಯಾವಂಟ್ ಮೆನ್ಷನ್ಡ್ ಎನಿ ವಿಡ್ತ್. ಇಲ್ಲಿ ನಿಮ್ಗೆ ಏನೂ ವಿಡ್ತ್ ಮೆನ್ಷನ್ ಮಾಡಿಲ್ಲ. ಬೈ ಟೇಕಿಂಗ್ ವಿಡ್ತ್ ಆಫ್ 5, 10 ಈ ಥರ ಏನೂ ಮೆನ್ಷನ್ ಮಾಡಿಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಿಡ್ತ್, ನಂಬರ್ ಆಫ್ ಕ್ಲಾಸಸ್, ರೇಂಜ್, ಎವ್ರಿಥಿಂಗ್. ಆ್ಯಂಡ್ ದ ಫರ್ದರ್ ಪ್ರೊಸೀಜರ್ ಅದೇನು ಟ್ಯಾಲಿ ಬಾಸ್ ಹಾಕೋದು ಅದೆಲ್ಲ ಸೇಮ್ ಇರ್ತೈತಿ. ಬಟ್ ಬಿಫೋರ್ ದ್ಯಾಟ್ ಪ್ರೊಸೀಜರ್ ವಿ ನೀಡ್ ಟು ಫೈಂಡ್ ಔಟ್ ದ ರೇಂಜ್ ಆಫ್ ದ ಡೇಟಾ, ನಂಬರ್ ಆಫ್ ಕ್ಲಾಸಸ್ ಯೂಸಿಂಗ್ ಸ್ಟರ್ಜಸ್ ರೂಲ್ ಆ್ಯಂಡ್ ವಿಡ್ತ್ ಆಫ್ ದ ಡೇಟಾ ಫೈಂಡ್ ಔಟ್ ಮಾಡಿ ಫರ್ದರ್ ಪ್ರೊಸೀಜರ್ನ ಮಾಡಬೇಕು. ಸೊ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್. ಹಿಯರ್ ಯು ಆರ್ ಗಿವನ್ ವಿತ್ 50 ಸ್ಟೂಡೆಂಟ್ಸ್ weights of 50 students. Will solve the problem. First we have to find out the range. You know the formula for range. Range is equal to highest value minus lowest value. So highest value, find out the highest value, search the highest value. Highest value is 64 and the lowest is 32. So 64 minus 32 is 32. Okay, now we have to find out the number of classes. The number of classes as per Sturge's rule is, we denote it by K, 1 plus 3.322 log n. This n is number of observations. ಅಂದ್ರೆ ಇವು ಕೊಟ್ಟಿರುವಂಥ ನಂಬರ್ಸ್ ಎಷ್ಟು ಅದಾವಂತ. ಹಿಯರ್ 50 numbers are there. So n equal to 50. Here we use log. That is why I have made separate video on how to see the logarithms. 1 plus 3.322 log 50. So here you have only 2 digits. I have said first 2 digits always indicates what? Row. Now see the log table. You have to search in the row. So here you have 50. At 0th column there is 6990. So that is what characteristic, Mantissa 6990. To find the characteristic, what is the formula? Number of digits minus 1. You have 2 digits, so 2 minus 1 is 1.
So the log value of 50 is 1.6990. Next, multiply this 3.3222 into 6.990. You'll get 5.64. So 6.64. Now the number of classes cannot be in a decimals. So we have to make it round number, whole number. See here, approximately the value is 7 because after decimal I have greater than 5. ನಿಮ್ಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಡಿಜಿಟ್, ದ ವೆರಿ ನೆಕ್ಸ್ಟ್ ಡಿಜಿಟ್ ಗ್ರೇಟರ್ ದ್ಯಾನ್ 5 ಇತ್ತಂತಂದ್ರೆ ನೀವೇನು ಮಾಡಬೇಕು, ಬಿಫೋರ್ ದ ಡೆಸಿಮಲ್ ನಂಬರ್ ಏನಿರ್ತೈತಿ ಅದರದ್ದು ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡಬೇಕು. ಓಕೆ, ಹಿಯರ್ ಐ ಹ್ಯಾವ್ 6. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಐ ಹ್ಯಾವ್ ಆಲ್ಸೋ 6 ಹಿಯರ್. ಓಕೆ, ಸೊ ಇದು ಗ್ರೇಟರ್ ದ್ಯಾನ್ 5 ಐತಿ. ಸೊ ನಾ ಏನು ಮಾಡಿದೆ, ಇದರದ್ದು ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡಿದೆ. ಸಪೋಸ್ ಇಫ್ ಇಟ್ ಈಸ್ 6.34, I'll keep it as 6 itself because after the decimal I have the number less than 5. Okay, less than 5 ittandra as it is decimal before decimal point enaiti ada number idbeku. Greater than 5 ittandra ashta adarda next number tagobek. So here the number of classes are 7. Now we have to find out width. Here the width formula is different. ಅಲ್ಲೇನಾಗ್ತದೆ ನಿಮ್ಗೆ ವಿಡ್ತ್ ಫಾರ್ಮುಲಾ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇತ್ತು. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಎಲ್ಲಿ ನಿಮ್ಗೆ ವಿಡ್ತ್ ಕೊಟ್ಟಿರಂಗಿಲ್ಲ, ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿರಂಗಿಲ್ಲ, ದೇರ್ ಟು ಫೈಂಡ್ ದ್ಯಾಟ್ ಗ್ಯಾಪ್, ಆ ಗ್ಯಾಪ್ ಫೈಂಡ್ ಔಟ್ ಮಾಡೋಕೆ ನಾವೇನು ಮಾಡ್ತೀವಿ, ವಿ ಯೂಸ್ ದ ಫಾರ್ಮುಲಾ ರೇಂಜ್ ಬೈ ಕೆ, ದಟ್ ಈಸ್ ನಂಬರ್ ಆಫ್ ಕ್ಲಾಸಸ್. ವಿ ಹ್ಯಾವ್ ರೇಂಜ್ and we found number of classes also, that is 7. Range is how much? 32 and number of classes 7. Approximately you'll get 4.5 or somewhat. So I make it round as 5. ಇಲ್ಲಿ ವಿಡ್ತ್ನು ನಿಮ್ಗೆ ಡೆಸಿಮಲ್ ಆಗಿದ್ರೆ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಹೋಲ್ ನಂಬರ್ ಮಾಡ್ಕೋತೀವಿ. ಆಲ್ವೇಸ್ ರಿಮೆಂಬರ್ ದ್ಯಾಟ್ ಯು ಹ್ಯಾವ್ ಟು ಮೇಕ್ ಇಟ್ round number of class and width should be whole numbers. decimal ಆಗಿದ್ರೆ ನಮ್ಗೆ ಏನಾಗ್ತೈತಿ, ಪ್ರಾಬ್ಲಮ್ ಆಗ್ತೈತಿ. ಸೊ ವಿ ಆಲ್ವೇಸ್ ಟ್ರೈ ಟು ಮೇಕ್ ಇಟ್ ಆಸ್ ಅ ಹೋಲ್ ನಂಬರ್. ಅದನ್ನು ಡೆಸಿಮಲ್ನಾಗ ತಗೋಬ್ಯಾಡ್ರಿ, ಹೋಲ್ ನಂಬರ್ ಮಾಡ್ಕೊಂಡು ನೆಕ್ಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡಬೇಕು. ನೌ ವಿ ಹ್ಯಾವ್ ರೇಂಜ್, ನಂಬರ್ ಆಫ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ವಿಡ್ತ್. ನೌ ವಿ ಹ್ಯಾವ್ ಟು ಫಾರ್ಮ್ ದ ಕ್ಲಾಸ್ intervals by taking the width 5. ನಮ್ಗೆ ಈಗ ಇಲ್ಲೇನು ಸಿಕ್ತು, 5 width ಇಟ್ಕೊಂಡು ಕ್ಲಾಸ್ ಇಂಟರ್ವಲ್ಸ್ ಮಾಡಬೇಕು ಅನ್ನೋ ಐಡಿಯಾ ಸಿಕ್ತು. ನೌ ವಿ ಹ್ಯಾವ್ ಟು ಪ್ರೊಸೀಡ್ ಫಾರ್ ದ ನೆಕ್ಸ್ಟ್. ಯು ನೋ ದ ಫಾರ್ಮ್ಯಾಟ್. ಹಿಯರ್ ವಿ ಆರ್ ಗಿವನ್ ವಿತ್ weights, isn't it? Class interval, that is they are given weight in kg, tally marks and frequency. Okay, see here, the lowest value is 32. So what I will do, I'll start it from 30. I'll start class intervals from 30 to make as a multiple of 5. So 30 to 35, 35 to 40, 40 to 45, 45 to 50, 50 to 55, 55 to 60, 60 to 65. The highest value is what? 64. So enough. Now count the class, number of classes 1, 2, 3, 4, 5, 6, 7. What you got? Number of classes as 7. Here the number of classes, these are classes, you know. How many classes are there? 7 classes are there and the width is 5. Like this
Sturgis rule works and width also. Now we have to count the numbers which are repeated in the range 30 to 35. 30 to 35 range ಒಳಗ ಯಾವ್ಯಾವ ನಂಬರ್ಸ್ ರಿಪೀಟ್ ಆಗ್ಯಾವೋ ಅದನ್ನು ನಾವೇನು ಮಾಡ್ತೀವಿ, ಕೌಂಟ್ ಮಾಡ್ತೀವಿ. ಓಕೆ, ಸೊ 1 till 34 it's okay, 34 ಮಟ್ಟ ಅಷ್ಟ. You know this is exclusive class, so we will consider the upper limit. This 35 is included in the next class, so we'll consider till 34 only. 1 2. Only we have 2 numbers, so put 2 tally bars and write 2 here. Next 35 to 40. 35 to 39 it is. 1 2 3 4 5 6. Okay, only 6 numbers are there, so put 6 tally bars. 1 2 3 4 5 6, so it is 0 6. Now similarly 40 to 45 means 42 till 44. 1 2 3 4 5 6 7 8 9 10 11. Count it another time. 1 2 3 4 5 6 7 8 9 10 11. So 11, put 11. Next 45 to 50 means 49 till 49. 1 2 3 4 5 6 7 8 9 10 11 12 13. So we have 13. 5 5 3. Next 50 to 55 means 54. 1 2 3 4 5 6 7 8. We have 8 values. 5 8. Now 55 to 60 means still 59. 55 to 59.
1, 2, 3, 4, 5, 6. Okay, we have 6 values. Next, 62, 65 means 64. 1, 2, 3, 4. So we have 4 values. Now do the total. 2 plus 6, 8, 8 plus 11, 19, 19 plus 3, 22, 22 plus 8, 30, 30 plus 6, 36, plus 4, 40. So count the values. 2 plus 6, 8, 8 plus 11, 19, 19 plus 10, 29, 29 plus 3, 32, 32 plus 8, 40, 40 plus 6, 46 plus 4, 50. So total is 50. And there are how many number of students? 50 students. So you got it as 50. Then your problem is right. Okay. This is another kind of problem on continuous frequency distribution table. But this kind of problem is rarely asked in examination. You are given with the problems like how we solved in ಲಾಸ್ಟ್ ಸೆಷನ್ನಾಗ ನಾವು ಯಾವ ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಆ ಟೈಪ್ ಪ್ರಾಬ್ಲಮ್ಸ್ ನಿಮ್ಗೆ ಜಾಸ್ತಿ ಎಕ್ಸಾಮ್ನಾಗ ಕೇಳ್ತಾರ. ಇದನ್ನು ಕೇಳ್ತಾರ ಬಟ್ ರೇರ್ಲಿ ದೇ ಲಾಸ್ಟ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇನ್ ಯೋರ್ ಎಕ್ಸಾಮಿನೇಷನ್. ಡೂ ಪ್ರಾಕ್ಟೀಸ್ ದೀಸ್ ಪ್ರಾಬ್ಲಮ್ಸ್ ಸೊ ಇಲ್ ಬಿ ಪರ್ಫೆಕ್ಟ್. ನಿಮ್ಗೆ ಲಾಗ್ ಒಂದು ಫೈಂಡ್ ಮಾಡಕ್ಕೆ ಬಂದ್ರೆ ನಿಮಗಿಲ್ಲೇ ಯಾವುದೂ ಡಿಫಿಕಲ್ಟಿ ಇಲ್ಲ ಪ್ರಾಬ್ಲಮ್ನಾಗ. ಸೊ practice how to find the log of the value. That is very important here. If you are perfect with finding the logarithm of the value, then the rest of the procedure is very easy like you have done in last problems. Okay, in next class we will discuss bivariate frequency distribution. How to prepare bivariate frequency distribution means when the two variables are given, how to prepare the frequency distribution table. Okay, I hope you understood this problem. Thank you.